ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ ಎಂತ ಮೋಸ ನೋಡಿ. ನಾನು ಒಬ್ಬ ಇದ್ದೀನಿ, ನನ್ಗೂ ಏನಾದ್ರೂ ತಂದ್ಕೊಡ್ಬೇಕು ಅಂತ ಯಾರಿಗೂ ಏನು ಅನ್ಸ್ಲಿಲ್ವಾ? ಹೌದಲ್ವಾ ಚಿಕ್ಕ ಯಜಮಾನ್ರೆ, ನಾವ್ ನಿಮ್ಮನ್ ಮರ್ತೇ ಬಿಟ್ಟಿದ್ವಿ. ಇದಪ್ಪ ವರ್ಷೆ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ತವ್ರ ಮನೆ ಅಂದ್ರೆ ಮಗಳಿಗೆ ಮಾತ್ರ ಆದ್ಯತೆ, ಅಳಿಯಂದ್ರಿಗೆ ಏನೂ ಇಲ್ಲ. ಬೇಜಾರ್ ಮಾಡ್ಕೋಬೇಡಿ ಚಿಕ್ಕ ಯಜಮಾನ್ರೆ, ನಾನ್ ನಿಮ್ಗೆ ನೀವ್ ಇಷ್ಟಪಡ್ತೀರಲ್ಲ ಗಂಜಿ, ಅದನ್ನ ಮಾಡ್ಕೊಡ್ತೀನಿ. ಸೂಪರ್ ಗ್ರ್ಯಾಂಡ್ ಮಾ. ಚಿಕ್ಕ ಯಜಮಾನ್ರೆ, ನೀವು ಈ ಹಣ್ಣನ್ನ ತಗೊಳ್ಳಿ. ಅಯ್ಯಯ್ಯೋ ಬೇಡ ಕಣ್ರಿ, ನಿಮ್ ಮುದ್ದ ತಂಗಿದಿರು ನಿಮ್ಗೋಸ್ಕರ ತಂದಿದ್ದಾರೆ, ನೀವ್ ತಿಂದು ಎಂಜಾಯ್ ಮಾಡಿ. ನಾನ್ ಯಾಕೆ ಸುಮ್ನೆ? ಯಾಕೆ ಹಾಗಂತೀಯಪ್ಪ? ಗಂಡ ಹೆಂಡತಿ ಅಂದ್ಮೇಲೆ ಇಬ್ರು ಸಮನಾಗಿ ಹಂಚ್ಕೋಬೇಕು. ನೀವು ಅರ್ಧ ತಗೊಳ್ಳಿ ಅದ್ರಲ್ಲೇ. ಓ ಗ್ರ್ಯಾಂಡ್ ಮಾ, ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ನೀವು. ಸುಖದ ಸಂಸಾರಕ್ಕೆ ಇರೋ ಬರೋ ಸೂತ್ರಗಳನ್ನೆಲ್ಲ ತಿಳಿದಿಟ್ಕೊಂಡ್ಬಿಟ್ಟಿದ್ದೀರಾ. ಒಂದ್ ಕೆಲ್ಸ ಮಾಡಿ, ನಾನು ಇಲ್ಲಿರೋವರೆಗೂ ಒಂದೊಂದಾಗಿ ಬಿಡ್ತಾ ಇರಿ, ನಾವು ನಿಮ್ಮ ಮೊಮ್ಮಗಳ ಜೊತೆ ಸುಖವಾಗಿ ಸಂಸಾರ ನಡೆಸ್ಕೊಂಡಿರ್ತೀವಿ. ಹೆಂಡತಿ ತರ ಹೆಂಡತಿ ತರ ತಾನೇನಮ್ಮ ಮಾಡ್ದೆ? ಮತ್ತಿನ್ನೇನ್ ಡ್ಯಾಡ್, ಮಯೂರಿ ಮತ್ತೆ ತಾರಕ್ ಊರ್ಗೂ ಹೋಗ್ತೀನಿ ಅಂತ ಹೇಳಿದ್ರೆ ನಾನೇನ್ ಬೇಡ ಅಂತ ಹೇಳ್ತಿದ್ನಾ? ನನ್ ತಮ್ಮನ ಹೆಂಡತಿ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗೂ ಇಲ್ವಾ ಡ್ಯಾಡ್? ಎಲ್ಲ ಗೊತ್ತಿದ್ರು ನೀವು ಒಂದ್ ಮಾತು ಹೇಳಿಲ್ಲ ನನ್ಗೆ, ತಾರಕ್ಕೂ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಹೇಳಿತಿದ್ರೆ ಅವ್ರು ಹೋಗೋದನ್ನ ನಾನು ತಡಿತಿದ್ನಾ? ಹಾಗೇನಿಲ್ಲ ಸಮಂತ, ಅದೆಲ್ಲ ರಾತ್ರಿ ಡಿಸೈಡ್ ಆಗಿದ್ದು. ಹಾಗೆ ನೋಡಕ್ಕೋದ್ರೆ ಮಯೂರಿಗೂ ತಾನು ಎಲ್ಲೋಗ್ತೀನಿ ಅಂತ ಗೊತ್ತಿಲ್ಲ. ಏನು, ಮಯೂರಿಗೂ ಗೊತ್ತಿಲ್ವಾ? ಹೌದಮ್ಮ, ಅವಳಿಗೂ ಸರ್ಪ್ರೈಸ್ ಕೊಡ್ಬೇಕು ಅಂತ ತಾರಕ್ ಈ ರೀತಿ ಮಾಡಿರೋದು. ಅದಕ್ಕೆ ನಾನು ಯಾರ ಹತ್ರನೂ ಹೇಳಿಲ್ಲ. ನಿಮ್ಮಮ್ಮ ಬಲವಂತ ಮಾಡಿ ಕೇಳಿದಿಕ್ಕೆ ಎಲ್ಲ ಹೇಳ್ಬೇಕಾಗಿ ಬಂತು. ನೀವೇನೋ ಒಳ್ಳೇದಕ್ಕೆ ಮಾಡಿದೀರಾ ಡ್ಯಾಡ್, ಮಾಮಗ್ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ಅವರಿಬ್ಬರನ್ನು ಅಲ್ಲಿ ಹುಷಾರಾಗಿರಕ್ಕೆ ಹೇಳಿ, ಆಮೇಲೆ ಅಲ್ಲಿಂದ ಹುಷಾರಾಗಿ ಬರೋದಕ್ಕೆ ಹೇಳಿ. ನೀನು ಹೇಳ್ತಿರೋದು ನೋಡಿದ್ರೆ ಅವರಿಬ್ಬರಿಗೂ ಅಲ್ಲಿ ಏನೋ ಅಪಾಯ ಇರೋ ಹಾಗಿದೆ. ಅದೇನು ಅಂತ ಸರಿಯಾಗಿ ಹೇಳೋ. ಪ್ಲೀಸ್ ಡ್ಯಾಡ್, ಈಗ ನನ್ನ ಏನು ಕೇಳ್ಬೇಡಿ, ಆದ್ರೆ ಅವ್ರಿಗಲ್ಲಿ ಹುಷಾರಾಗಿರಕ್ಕೆ ಹೇಳಿ. ನೀನ್ ಹೀಗೆ ಪೂರ್ತಿ ವಿಷಯ ಹೇಳ್ದೆ ಹೋದ್ರೆ ನಂಗೆ ಟೆನ್ಷನ್ ಆಗಲ್ವಾ? ಅದೇನು ಅಂತ ಹೇಳು. ವಿಷಯ ಏನು ಅಂತ ಗೊತ್ತಾದ್ರೆ ಅಟ್ಲೀಸ್ಟ್ ಮುನ್ನೆಚ್ಚರಿಕೆ ತಗೋಬೋದಲ್ಲ. ಈಗ ನಾನು ಹೇಳೋ ವಿಷಯನ ಮಾಮ್ ಹತ್ರ ಡಿಸ್ಕಸ್ ಮಾಡಲ್ಲ ಅಂತಂದ್ರೆ ಮಾತ್ರ ಹೇಳ್ತೀನಿ. ಆಯ್ತು, ಅವ್ರ ಹತ್ರ ಏನು ಹೇಳೋದಿಲ್ಲ, ಹೇಳು. ಮಾಮ್ ಏನಂದ್ರು ಗೊತ್ತಾ ಡ್ಯಾಡ್? ಆದ್ರೆ ಇದು ತುಂಬಾ ದಿನ ನಡೆಯೋದಿಲ್ಲ. ಏನ್ ಮಾಮ್ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ? ಅಂತದ್ ಏನ್ ಮಾಡ್ತೀಯ ಮಾಮ್? ಈಗ ಊರಿಗೆ ಅವರಿಬ್ರು ಜೊತೆಯಾಗಿ ಹೋಗಿರ್ಬೋದು, ಆದ್ರೆ ವಾಪಸ್ ಬರೋದು ನನ್ನ ಮಗ ತಾರಕ್ ಮಾತ್ರ. ಅದ್ ಹೇಗ್ ಮಾಮ್? ಇಬ್ರು ಒಟ್ಟಿಗೆ ಹೋದ್ಮೇಲೆ ಒಟ್ಟಿಗೆ ವಾಪಸ್ ಬರ್ತಾ ಇರ್ತಾನೆ. ಹಾಗಂತ ನೀನ್ ಅನ್ಕೊಂಡಿದ್ಯಾ? ಈಗ ನಾನ್ ಹೇಳ್ತಾ ಇದ್ದೀನಿ ಕೇಳು. ಆ ಕೆಲಸದೊಳಗೆ
ಈ ಮನೆ ಋಣ ಮುಗೀತು.